ನಿಗಮ ಹಗರಣದ ಬಗ್ಗೆ ಹೊರಗೆ ಬೀಳ್ತಾ ಇದೆ ಸ್ಫೋಟಕ ಮಾಹಿತಿ. ಹಗರಣದ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಮಾಜಿ ಸಚಿವರ ಅಣತಿಯಂತೆ ಹಣ ಟ್ರಾನ್ಸ್ಫರ್ ಆಯ್ತಾ? ಜಡ್ಜ್ ಮುಂದೆ ಬಂಧಿತ ನಾಗೇಂದ್ರ ಹೇಳಿದ್ದೇನು? ನಾಗೇಂದ್ರ ಅರೆಸ್ಟ್ ಬೆನ್ನಲ್ಲೇ ದದ್ದಲ್ ಪರಾರಿಯಾಗಿದ್ದೆಲ್ಲಿಗೆ? ಸರ್ಕಾರದ ವಿರುದ್ಧ ಮುಗಿಬಿದ್ದ ದೋಸ್ತಿ ನಾಯಕರು HDK ಏನಂದ್ರು ಗೊತ್ತಾ? ಅತ್ತ ವಾಲ್ಮೀಕಿ, ಇತ್ತ ಮುಡ. ಸರ್ಕಾರದ ಚಿತ್ತ ಎತ್ತ ಹೋಗ್ತಾ ಇದೆ ಗೊತ್ತಾ? ಇಲ್ಲದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಸ್ಫೋಟಕ ಮಾಹಿತಿಯೊಂದು ಹೊರಗೆ ಬಂದಿದೆ. ಹಗರಣದ ಹಿಂದಿನ ಮಾಸ್ಟರ್ ಮೈಂಡ್ ಮಾಜಿ ಸಚಿವ ನಾಗೇಂದ್ರ ಅನ್ನೋದು ಇಡಿಯ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಆಗಿದೆ. ವಾಲ್ಮೀಕಿ ನಿಗಮದ ಹಣ ತೆಗೆದು ಚುನಾವಣೆಗೆ ಬಳಸುತ್ತಾರೆ. ಈ ಎಲ್ಲಾ ವಹಿವಾಟನ್ನ ಅವರೇ ಖುದ್ದು ನಿರ್ವಹಿಸ್ತಾ ಇದ್ರು. ಲೋಕಸಭೆ ಚುನಾವಣೆ ವೇಳೆ ಬಳ್ಳಾರಿ ಕ್ಷೇತ್ರದಲ್ಲಿ ಹಣ ಹಂಚಿಕೆ ಆಗಿದೆ ಅಂತ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಅಧಿಕಾರಿಗಳಿಗೆ ನನ್ನ ಹೆಸರು ಬಾಯ್ಬಿಡದಂತೆ ನಾಗೇಂದ್ರ ಉತ್ತರ ಹಾಕಿದ್ರು ಅಂತಾನೂ ಉಲ್ಲೇಖಿಸಲಾಗಿದೆ. ಮೇ 29ರಂದು KIADB ಏರೋಸ್ಪೇಸ್ ಪಾರ್ಕ್ ಬಳಿ ಮೀಟಿಂಗ್ ಮಾಡಿದ್ದಾರೆ. ತಮ್ಮ ಕಾರ್ನಲ್ಲೇ ರಾತ್ರಿ 8 ಗಂಟೆಗೆ ಮಾಜಿ MD ಪದ್ಮನಾಭ, ಆರೋಪಿ ನೆಕ್ಕಂಟಿ ನಾಗರಾಜು ಹಾಗೂ ನಾಗೇಂದ್ರ ಸಂಬಂಧಿ ಮುರಳಿಕೃಷ್ಣ ಜೊತೆಗೆ ಮೀಟಿಂಗ್ ಮಾಡಲಾಗಿದೆ. ನೀವು ನನ್ನ ಹೆಸರನ್ನ ಹೇಳಿದ್ರೆ ನನ್ನ ಅಧಿಕಾರ ಹೋಗುತ್ತೆ. ನಾನು ಅಧಿಕಾರದಲ್ಲಿದ್ರೆ ಮಾತ್ರ ಎಲ್ಲರೂ ಪಾರಾಗಬಹುದು. ನನ್ನ ಹೆಸರು ಯಾರು ಹೇಳ್ಬೇಡಿ ಅಂತ ನಾಗೇಂದ್ರ ತಾಕೀತು ಮಾಡಿದ್ರು ಅಂತ ಇಡಿ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿ 6 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಲೋಕಸಭಾ ಚುನಾವಣೆಗೆ ನಾಗೇಂದ್ರ ಕೋಟಿ ಖರ್ಚು ಮಾಡಿರೋದು ಬಹಿರಂಗ ಆಗಿದೆ. ಬಳ್ಳಾರಿ, ಕರ್ನಾಟಕ, ತೆಲಂಗಾಣದಲ್ಲಿ 24 ಕೋಟಿ ಖರ್ಚು ಮಾಡಿರೋ ಬಗ್ಗೆ ನಾಗೇಂದ್ರ ಅತ್ಯಾಪ್ತನ ಮೊಬೈಲ್ನಿಂದಲೇ ಸತ್ಯ ಹೊರಬಿದ್ದಿದೆ. ಕೆಲ ನಗದು ಚೀಟಿಗಳನ್ನ ಇಡಿ ವಶಕ್ಕೆ ಪಡೆದಿದೆ. ಬಾರ್ ಓನರ್ಗಳ ಅಕೌಂಟ್ಗೆ ಹಣ ಹಾಕಿಸಿ ಡ್ರಾ ಮಾಡಿಸಿಕೊಂಡಿರೋದು ಇಡಿ ತನಿಖೆಯ ವೇಳೆ ಬಟಾಬೈಲಾಗಿದೆ. ಇನ್ನು ನಾಗೇಂದ್ರ ಅವರನ್ನ ಕಸ್ಟಡಿಗೆ ಪಡೆಯೋಕೆ ಇಡಿ ಅಧಿಕಾರಿಗಳು ರಿಮಾಂಡ್ ಕಾಪಿಯಲ್ಲಿ ಹಲವು ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ. ನಾಗೇಂದ್ರ ಅಣತಿಯಂತೆಯೇ ಸಂಪೂರ್ಣ ವಹಿವಾಟಾಗಿದೆ. ನಾಗೇಂದ್ರ ಸೂಚಿಸಿದವರಿಗೆ ಹಣವನ್ನ ಕೊಡಲಾಗಿದೆ. ನಾಗೇಂದ್ರ ಅವರನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಬೇಕು. ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ನ ವಶಕ್ಕೆ ಪಡೆದುಕೊಳ್ಬೇಕು. ಈವರೆಗೂ ನಾಗೇಂದ್ರ ಸರಿಯಾಗಿ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ. ಹೀಗಾಗಿ ನಾಗೇಂದ್ರ ಕಸ್ಟಡಿಗೆ ಬೇಕು ಅಂತ ಕೋರ್ಟ್ಗೆ ಸಲ್ಲಿಸಿದ ರಿಮಾಂಡ್ ಕಾಪಿಯಲ್ಲಿ ಇಡಿ ಉಲ್ಲೇಖ ಮಾಡಿದೆ. ನಿನ್ನೆ ಸಂಜೆ ವೇಳೆ ನಾಗೇಂದ್ರ ಅವರನ್ನ ಬಂಧಿಸಿದ ಇಡಿ ಅಧಿಕಾರಿಗಳು ಮಧ್ಯರಾತ್ರಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ಬಳಿಕ ಯಲಹಂಕದ ನ್ಯಾಯಾಧೀಶರ ಮನೆಗೆ ನಾಗೇಂದ್ರ ಅವರನ್ನ ಹಾಜರುಪಡಿಸಿ 6 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಜುಲೈ 18ರವರೆಗೂ ನ್ಯಾಯಾಧೀಶರು ಇಡಿ ಕಸ್ಟಡಿಗೆ ಕೊಟ್ಟು ಆದೇಶಿಸಿದ್ದು, ಕಸ್ಟಡಿಗೆ ಕೊಡುವಾಗ ನನಗೆ ಆರೋಗ್ಯ ಸರಿ ಇಲ್ಲ, ಹೀಗಾಗಿ ದಿನಪೂರ್ತಿ ತನಿಖೆ ಎದುರಿಸೋದಕ್ಕಾಗಲ್ಲ, ಅರ್ಧ ದಿನ ತನಿಖೆಯಿಂದ ವಿನಾಯಿತಿ ಕೊಡಿ ಅಂತ ನಾಗೇಂದ್ರ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿಕೊಂಡ್ರು. ಇದಕ್ಕೆ ನ್ಯಾಯಾಧೀಶರು ಅರ್ಧ ದಿನ ತನಿಖೆ ಮಾಡುವಂತೆ ಆದೇಶ ಕೊಟ್ಟಿದ್ದಾರೆ. ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಬೋರ್ಡ್ ಮೀಟಿಂಗ್ ಮೂಲಕ ವರ್ಗಾವಣೆಯಾಗಿದೆ. ನಾನು ಇಲಾಖೆಯ ಸಚಿವನಾಗಿದ್ದೆ ಅಷ್ಟೇ. ಅಕ್ರಮ ಹಣ ವರ್ಗಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ, ಹೇಗಂತ ಜಡ್ಜ್ ಮುಂದೆ ನಾಗೇಂದ್ರ ಹೇಳಿದ್ದಾರೆ. ಇನ್ನು ಇಡಿ ಕಚೇರಿಗೆ ಕರೆದೊಯ್ಯುವಾಗ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ? ಯಾಕೆ ನಿಮ್ಮನ್ನ ವಾಲ್ಮೀಕಿ ನಿಗಮದ ಹಗರಣ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಸತತ ಪರಿಶೀಲನೆಯ ಬಳಿಕ ಮಾಜಿ ಸಚಿವ ನಾಗೇಂದ್ರ ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಮಾತಾಡಿ ಇಡಿ ಅವರಿಗೆ ಯಾವ ಮಾಹಿತಿ ಸಿಕ್ಕಿದೆಯೋ ಅದರ ಆಧಾರದಲ್ಲಿ ಬಂಧಿಸಿದ್ದಾರೆ. ಇದು ಕಾನೂನಿನ ಪ್ರಕಾರ ನಡೆಯೋ ಪ್ರಕ್ರಿಯೆ, ಆದ್ರೆ ಇದನ್ನ ರಾಜಕೀಯವಾಗಿ ಬಳಸಬಾರದು ಅಂತ ಹೇಳಿದ್ರು. ಇನ್ನು ಬಿಜೆಪಿ ಪ್ರತಿಭಟನೆಗೆ ಅಡ್ಡಿ ವಿಚಾರ ಬಗ್ಗೆ ಪ್ರತಿಕ್ರಿಯಿಸಿದ ಪರಮೇಶ್ವರ್, ಪ್ರತಿಭಟನೆ ಮಾಡಲು ಅಡ್ಡಿ ಮಾಡಲ್ಲ, ಆದ್ರೆ ಹೇಗಂದ್ರೆ ಹಾಗೆ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಇದೇ ವೇಳೆ ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವರು, ಇದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇಡಿ ಅವರು ಅವರನ್ನ ತನಿಖೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನ್ ಮಾಹಿತಿ ಸಿಗ್ತದೆ ಅದ್ರ ಮೇಲೆ ಅವರು ಕ್ರಮ ತಗೊಳ್ತಾರೆ ಅಂತ ಹೇಳಿ ನಿನ್ನೆ ಹೇಳಿದ್ದೆ ನಾನು. ಈಗ ಅವರನ್ನ ಅರೆಸ್ಟ್ ಮಾಡಿದ್ದಾರೆ, ನಾಗೇಂದ್ರ ಅವರನ್ನ. ಅವ್ರಿಗೆ ಏನು ಮಾಹಿತಿ ಇದೆಯೋ ತನಿಖೆಯಲ್ಲಿ, ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ. ಆದರೆ ರಾಜಕೀಯವಾಗಿ ಇದನ್ನ ಉಪಯೋಗಿಸಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಲ್ಲಿ ನಾಗೇಂದ್ರ ಬಂಧನವಾಗಿದೆ. ನಾಗೇಂದ್ರ ಬಂಧನ ಬೆನ್ನಲ್ಲೇ ಬಂಧನದ ಭೀತಿಯಲ್ಲಿದ್ದ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಎಸ್ಐಟಿ ವಿಚಾರಣೆ ಎದುರಿಸಿದ್ದ ದದ್ದಲ್ ನಾಗೇಂದ್ರ ಅರೆಸ್ಟ್ ಸುದ್ದಿ ತಿಳಿತಾ ಇದ್ದಂತೆ ಎಸ್ಐಟಿ ಕಚೇರಿಯಿಂದ ಇಡಿ ಅಧಿಕಾರಿಗಳ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಸಂಜೆ 7 ಗಂಟೆ ವೇಳೆಗೆ ವಿಚಾರಣೆ ಮುಗಿಸಿ ಹೊರಬಂದಿದ್ದ ದದ್ದಲ್ ಇಡಿ ಮಾಧ್ಯಮಗಳ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ದದ್ದಲ್ ಬಂಧನಕ್ಕಾಗಿ ತೀವ್ರ ಹುಡುಕಾಟ ನಡೆಸಿರುವ ಇಡಿ 4 ಟೀಮ್ ಮಾಡಿ ದದ್ದಲ್ ಪತ್ತೆಗೆ ಬಲೆ ಬೀಸಿದೆ. ರಾಯಚೂರಿನಲ್ಲಿ ಬಸನಗೌಡ ದದ್ದಲ್ ಬರುವಿಕೆಗಾಗಿ
ಕಾದು ಕುಳಿತಿದ್ದ ಇಡಿ ಅಧಿಕಾರಿಗಳು ದದ್ದಲ್ ಬರುವುದಿಲ್ಲ ಎಂಬ ಮಾಹಿತಿ ಆಧರಿಸಿ ಬೆಂಗಳೂರಿನತ್ತ ವಾಪಸ್ಸಾಗಿದ್ದಾರೆ. ಇತ್ತ ಕೊನೆಗೂ ರಾಯಚೂರಿನಲ್ಲಿ ಇಡಿ ಅಧಿಕಾರಿಗಳ ಕಾರ್ಯಾಚರಣೆ ಬಹುತೇಕ ಅಂತ್ಯವಾಗಿದೆ. ಇನ್ನು ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣದಲ್ಲಿ ದದ್ದಲ್ ಮಗನಿಗೂ ಇಡಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. 4 ಎಕರೆ 31 ಗುಂಟೆ ಜಮೀನು ಖರೀದಿಯ ವಿವರಣೆ ಕೇಳಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇತ್ತ ದದ್ದಲ್ ನಾಪತ್ತೆ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ದದ್ದಲ್ ಎಲ್ಲಿಗೂ ತಪ್ಪಿಸಿಕೊಂಡು ಹೋಗಿಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವರ ಜೊತೆ ಇದ್ದಾರೆ, ಇಡಿ ಅವರು ಕರೆದಾಗ ವಿಚಾರಣೆಗೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ದದ್ದಲ್ ಅವರನ್ನು ಕರೆದಿದ್ದಾರೆ, ನಮ್ಮ SITನವರು ನಾಗೇಂದ್ರ ಅವರನ್ನು ಕರೆದಿದ್ದಾರೆ. ಅವ್ರ ಹತ್ರ ಏನು ಮಾಹಿತಿ ತಗೋಬೇಕು, ಅವರ ಸ್ಟೇಟ್ಮೆಂಟ್ಗಳು ತಗೊಂಡಿದ್ದಾರೆ. ಅಗತ್ಯ ಬಿದ್ದರೆ ಮತ್ತೆ ಕರೀತಾರೆ. ಇಲ್ಲ, ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಲೇ ಹೇಳಿದ್ರಪ್ಪ. ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವ್ರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆ ಎಲ್ಲಿದ್ದಾರೆ ಅಂತ ಹೇಳಿದರು. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕಿದೆ. ಇತ್ತ ನಾಗೇಂದ್ರ ಅವರ ಅರೆಸ್ಟ್ ಸರ್ಕಾರಕ್ಕೆ ಮುಜುಗರಕ್ಕೀಡು ಮಾಡಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮುಗಿಬಿದ್ದಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀತಿ ಸಂಹಿತೆ ಹೊತ್ತಲ್ಲೇ 94 ಕೋಟಿ ಹೋಗಿದೆ ಅಂತ HDK ಆರೋಪಿಸಿದ್ರು. ಸಿದ್ದರಾಮಯ್ಯ ಕಡು ಭ್ರಷ್ಟ, ಅಪ್ರಾಮಾಣಿಕ ಸಿಎಂ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರಿಗೆ ಎಲ್ಲ ಗೊತ್ತಿದೆ ಹಗರಣ ನಡೆದಿದೆ ಅಂತ ಜಗದೀಶ್ ಶೆಟ್ಟರ್ ಆರೋಪ ಮಾಡಿದ್ರೆ, ದಲಿತರ ಹಣಕ್ಕೆ ಕನ್ನ ಅಂತ ಬಿಜೆಪಿ MLC ಛಲವಾದಿ ನಾರಾಯಣ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 187 ಕೋಟಿ ಹಣದಲ್ಲಿ 94 ಕೋಟಿ ಹಣ ಒಂದು 10-15 ಬೇನಾಮಿ ಅಕೌಂಟ್ಗಳಿಗೆ ಮಾರ್ಚ್ ತಿಂಗಳಲ್ಲಿ ಹೋಗಿರತಕ್ಕಂಥ ಹಣ. ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಪ್ರಾರಂಭ ಆದಂಥ ಸಂದರ್ಭ. ಸಿದ್ದರಾಮಯ್ಯನವರು ಒಬ್ಬ ಕರಡು ಭ್ರಷ್ಟ ಅಪ್ರಾಮಾಣಿಕ ಮುಖ್ಯಮಂತ್ರಿ. ಹಾಗಾಗಿ ಅವ್ರ ಮೇಲೆ ತನಿಖೆ ಆಗ್ಬೇಕಂತ ಆಗ್ರಹಿಸ್ತಾರೆ. ಇಲ್ಲಿವರೆಗೆ ನೋಡಿ ಅಲ್ಲಿ ಆದಂಥ ಪ್ರೊಸೀಡಿಂಗ್ಸು ಮತ್ತೊಂದನ್ನು ಇವತ್ತು ಮುಖ್ಯಮಂತ್ರಿ ಆಗಲಿ ಅವ್ರ ಪರವಾಗಿ ಯಾರಾದರೂ ಇದನ್ನು ಹೊರಗಡೆ ಹಾಕಬೇಕಾಗಿತ್ತು, ಹಾಕಲಿಲ್ಲ. ಇದರ ಮೇಲೆ ಸ್ಪಷ್ಟವಾಗಿ ಪ್ರೈಮಾಫೇಸಿ ಪ್ರೂವ್ ಆಗ್ತದೆ, ಇದರಲ್ಲಿ ಮುಖ್ಯಮಂತ್ರಿ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನುವಂಥದ್ದು. ಅದಕ್ಕಾಗಿ ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ನೀವು ಲೂಟಿ ಮಾಡೋದಾದ್ರೆ ಹಿಂದಿನ ಭಾಗದಲ್ಲಿ ಮಾಡಿದ್ರೇನು, ಮುಂದಿನ ಭಾಗದಲ್ಲಿ ಮಾಡಿದ್ರೇನು? ಲೂಟಿನೇ ಅಲ್ವಾ ಈ ಸರ್ಕಾರ? ಲೂಟಿ ಸರ್ಕಾರ, ದಲಿತರ ಏಳ್ಗೆಯನ್ನ ಇದು ಸಹಿಸಲಾರದ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು. ಒಂದ್ ಕಡೆ ವಾಲ್ಮೀಕಿ ಕೇಸ್ ಆದ್ರೆ ಮತ್ತೊಂದ್ ಕಡೆ ಮುಡಾ ಹಗರಣ ಸರ್ಕಾರಕ್ಕೆ ಇನ್ನಿಲ್ಲದ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಹಗರಣಗಳ ಸಂಬಂಧ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತಹ ವಿಪಕ್ಷಗಳು ಪುಂಖಾನುಪುಂಖವಾಗಿ ವಾಕ್ ಪ್ರಹಾರ ನಡೆಸಿವೆ. ಸೈಟ್ ವಾಪಸ್ ತಗೊಂಡು ಹಣ ವಾಪಸ್ ಕೊಡಿ ಎಂಬ ಸಿಎಂ ಹೇಳಿಕೆಗೆ ಕಿಡಿಕಾರದಂತಹ HD ಕುಮಾರಸ್ವಾಮಿ ಸಿಎಂಗೆ 62 ಕೋಟಿ ಕೊಡಬೇಕಂತೆ, ಯಾರಪ್ಪನ ಆಸ್ತಿ ಅಂತ ಕೊಡಬೇಕು ಅಂತ HDK ಪ್ರಶ್ನೆ ಮಾಡಿದ್ದಾರೆ. ಇತ್ತ ಕೇಂದ್ರ ಸಚಿವ ಜೋಶಿ ಮಾತನಾಡಿ, ಬಿಜೆಪಿಯವರು ಸೈಟ್ ಕೊಟ್ರು ಅಂತೀರಾ, ನೀವು ಬೇಡ ಅನ್ನಬೇಕಾಗಿತ್ತು. ಸಿಎಂ ವ್ಯವಸ್ಥಿತವಾಗಿ ಸೈಟ್ ಹೊಡೆದಿದ್ದಾರೆ ಅಂತ ಆರೋಪಿಸಿದ್ರು. ಇತ್ತ ಎಲ್ಲ ಮಹಾನಗರ ಪಾಲಿಕೆಯಲ್ಲೂ ಕೂಡ ಸಮಗ್ರ ತನಿಖೆ ಆಗ್ಲಿ ಅಂತ CT ರವಿ ಆಗ್ರಹಿಸಿದ್ರೆ, CBI ತನಿಖೆ ಕೊಡ್ಲಿ ಅಂತ ಶೆಟ್ಟರ್ ನಿರಾಣಿ ಒತ್ತಾಯಿಸಿದ್ದಾರೆ. 62 ಕೋಟಿ ಕೊಡಬೇಕಂತ ಅವರಿಗೆ. ಯಾರಪ್ಪನ ಆಸ್ತಿ ಅಂತ ಕೊಡ್ತೀರಿ 62 ಕೋಟಿ ಸಿದ್ದರಾಮಯ್ಯನವರಿಗೆ? ಏನು ಇವ್ರ ಪಿತರಾಜಿತ ಆಸ್ತಿನ? BJP ಅವರಿಂದ ಕೊಟ್ಟರೆ ನೀವು ಬೇಡ ಅಂತ ಹೇಳ್ಬೇಕಾಗಿತ್ತು. BJP ಅವ್ರು ಕೊಟ್ಟರೆ ಅವ್ರ ಮೇಲೆ ಆಕ್ಷನ್ ತಗೋರಿ. ಯಾರು ಕೊಟ್ಟಾರ ಅವ್ರ ಮೇಲೆ ಅಕಸ್ಮಾತ್ ಕೊಟ್ಟಿದ್ರೆ? ಎಲ್ಲ ಮಹಾನಗರ ಪಾಲಿಕೆಯ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಲಿ, ಆಡಿಟ್ ಮಾಡಿಸ್ಲಿ, ಎಲ್ಲೆಲ್ಲಿ ಯಾವ್ಯಾವ ಕಾಲದಲ್ಲಿ ಯಾರ್ಯಾರು ಲೂಟಿ ಹೊಡೆದಿದ್ದಾರೆ ಅಂತ, ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲಿ. ಅದಕ್ಕೆ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಇವತ್ತು ತಮ್ಮ ಕುಟುಂಬದ ಹೆಸರಲ್ಲಿ ಅವ್ರು ಮಾಡ್ಕೊತಾರಂದರೆ ಉದ್ದೇಶಪೂರ್ವಕವಾಗಿ ದೊಡ್ಡದಾದಂಥ ಭ್ರಷ್ಟಾಚಾರ ಇರಲಿ, ಅದರಲ್ಲಿ ಮಾಲಾಫೈಡ್ ಆಗಿ ಪ್ಲಾಟ್ಗಳನ್ನ ಗಳಿಸ್ಬೇಕನ್ನುವಂಥ ವಿಚಾರ ಮುಖ್ಯಮಂತ್ರಿಗಳಿದೆ.